ಜನಾಶೀರ್ವಾದದಿಂದ ಬಿಎಸ್ ಯಡಿಯೂರಪ್ಪರವರ ಆಯಸ್ಸು ಆರೋಗ್ಯ ವೃದ್ಧಿಸಲಿ. ಜನಾಶೀರ್ವಾದದಿಂದ ದೇಶ ಕಂಡ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರವರ ಆಯಸ್ಸು ಆರೋಗ್ಯ ವೃದ್ಧಿಸಲಿ ಎಂದು ಜಿಲ್ಲಾ ಬಿಜೆಪಿ ಮುಖಂಡ ಎಚ್ಆರ್ ಅರವಿಂದ್ ಹೇಳಿದರು. ನಗರದಲ್ಲಿರುವ ಸೇವಾ ಕಿರಣ ಸಭಾಂಗಣದಲ್ಲಿ ಜಿಲ್ಲಾ ಡಾಕ್ಟರ್ ಬಿಎಸ್ ಯಡಿಯೂರಪ್ಪ ಅಭಿಮಾನಿಗಳ ಸಂಘ ಮತ್ತು ಕ್ಯಾಪಿಟಲ್ ಸಿಟಿ ಚಲನಚಿತ್ರ ತಂಡದ ಸಹಯೋಗದಲ್ಲಿ ಆಯೋಜಿಸಿದ್ದ ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಬಿಎಸ್ ಯಡಿಯೂರಪ್ಪರವರ 82ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ವಯೋವೃದ್ಧರಿಗೆ ಉಚಿತ ಕಣ್ಣಿನ ಆರೋಗ್ಯ ತಪಾಸಣೆ, ಪೌಷ್ಟಿಕ ಆಹಾರ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಫಲಾನುಭವಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಯಡಿಯೂರಪ್ಪನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಇವರೆಲ್ಲರಿಗೂ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಕರುಣಿಸಲೆಂದು ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ. ಧನ್ಯವಾದಗಳು. ಅನ್ನದಾತ ಸುಖಿ ಭವ. ಇವತ್ತೇನು ನಮ್ಮ ಯಡಿಯೂರಪ್ಪನವರ 82ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕಳೆದ 7-8 ವರ್ಷಗಳಿಂದ ಇದೇ ವೃದ್ಧಾಶ್ರಮದಲ್ಲಿ ಹಲವಾರು ನಾಯಕರುಗಳನ್ನು ವೃದ್ಧಾಪ್ಯ ಮಾಡ್ತಾ ಬರ್ತಾ ಇದೀವಿ. ಇದು ಬಹುಶಃ 8ನೇ ವರ್ಷದ ಯಡಿಯೂರಪ್ಪನವರ ವೃದ್ಧಾಪ್ಯ ಇದೇ ವೃದ್ಧಾಶ್ರಮದಲ್ಲಿ ಮಾಡ್ತಾ ಇರೋದು ನಮ್ಗೆ ತುಂಬಾ ಸಂತೋಷ ತಂದಿದೆ. ಕಾರಣ ಆದ್ರೂ ಇಷ್ಟೇ, ವೃದ್ಧರು ಒಟ್ಟಿಗೆ ನಾವಿದ್ದೀವಿ ಅನ್ನೋ ಒಂದು ಸಂದೇಶವನ್ನ ಎಲ್ಲಾ ನಾಯಕರ ವೃದ್ಧಾಪ್ಯದ ಸಂದರ್ಭಗಳಲ್ಲಿ ನಾವು ಕೊಡ್ತಾ ಬರ್ತಾ ಇದೀವಿ. ಈಗಲೂ ಕೂಡ ಅದೇ ಕೆಲಸ ಮಾಡಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಯಡಿಯೂರಪ್ಪಗೆ ಇನ್ನೊಂದಷ್ಟು ಆಯುಷ್ಯ ಆರೋಗ್ಯ ಭಗವಂತ ಕರುಣಿಸ್ಲಿ ಅಂತ ಪ್ರಾರ್ಥಿಸ್ತಾ, ಒಂದು ರಾಜ್ಯ ನಾಯಕರಲ್ಲಿ ನಾವು ಈ ಸಂದರ್ಭದಲ್ಲಿ ಒಂದು ನಿವೇದನೆ ಮಾಡಲಿಕ್ಕೆ ಬಯಸ್ತೇನೆ. ಏನಂತಂದ್ರೆ, ಇವತ್ತು ಹಲವಾರು ಸಮಸ್ಯೆಗಳಲ್ಲಿ ರಾಜ್ಯ ಒದ್ದಾಡ್ತಾ ಇದೆ. ರಾಜ್ಯದ ಜನತೆ ಹಲವಾರು ಬೆಲೆ ಏರಿಕೆಗಳ ವಿಚಾರವಾಗಿ ಇದರ ಮಧ್ಯ ಮುಂಬೈದು ಪುಂಡಾಟಿಕೆ ಬೇರೆ ದೊಡ್ಡದಾಗಿ ಬಿಂಬಿಸ್ತಾ ಇದೆ. ಪುಂಡಾಟಿಕೆ ನಡೀತಾರೆ ಸತ್ಯ. ದಯಮಾಡಿ ಎಲ್ಲದರ ವಿರುದ್ಧ ನಮ್ಮ ಬಿಜೆಪಿ ಘಟಕ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸಬೇಕಿದೆ. ಇದಕ್ಕೆ ಎಲ್ಲಾ ನಾಯಕರುಗಳು ಕೈಗೂಡಿಸಬೇಕಿದೆ. ನಾವಿವತ್ತು ಯಡಿಯೂರಪ್ಪನ ಹುಟ್ಟುಹಬ್ಬದ ದಿನ ನಾವೇನು ಅವರಿಂದ ನಾವು ಮಾರ್ಗದರ್ಶನ ತಗೊಳ್ಬೇಕು ಅಂದ್ರೆ, ಎಷ್ಟು ಧಡಾಂತದಿಂದ ಯಡಿಯೂರಪ್ಪನವರು ಈ ಜಿಲ್ಲೆಯ ಹೆಮ್ಮೆಯ ಮಗನಾಗಿ ಈ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ್ರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತವರ ಮಾರ್ಗದರ್ಶನ ಇಟ್ಕೊಂಡು ಪ್ರತಿಯೊಬ್ಬ ನಾಯಕರು ಏನು ವೈಮನಸ್ಯ ಮಾಡ್ಕೊಂತ ಇದ್ರೆ ಅದನ್ನೆಲ್ಲ ಬಿಟ್ಟು ನಿಜವಾಗ್ಲೂ, ಯಾಕಂದ್ರೆ ಮಧ್ಯಮ ವರ್ಗ ಮತ್ತೆ ಕೆಳವರ್ಗ ತುಂಬಾ ಏಡು ತಿಂತಾ ಇದೆ, ತುಂಬಾ ನೋವು ಅನುಭವಿಸ್ತಾ ಇದೆ. ಒಂದು ಸಣ್ಣ ಉದಾಹರಣೆ ಹೇಳಿಕ್ ಬಯಸ್ತೀನಿ, ನಿಮ್ಮ ಮಾಧ್ಯಮ ಮಿತ್ರರ ಜೊತೆ ಹಂಚಿಕೊಳ್ಳಿಕ್ ಬಯಸ್ತೀನಿ. ಸರಿಸುಮಾರು 1.5-2 ವರ್ಷದ ಹಿಂದ್ಗಡೆ ನಂದೊಬ್ಬಂದು ಉದಾಹರಣೆ ಹೇಳ್ತಾ ಇರೋದು ನಾನು. ಒಂದು 7 ಎಲೆಕ್ಟ್ರಿಕ್ ಮೀಟರ್ಗಳಿದೆ, ಎಲ್ಲ ಕಮರ್ಷಿಯಲ್ ಮೀಟರ್ಗಳು, ಬೇಕರಿಗೆ ಸಂಬಂಧಪಟ್ಟಾಗೆ. ಆ 7 ಮೀಟರ್ನಿಂದ ನಮಗೆ ಬರ್ತಾ ಇದ್ದು ಕೇವಲ 26,000-27,000. ಇವತ್ತು ಅದು ದ್ವಿಗುಣ ಆಗಿದೆ, 52,000 ಆಗಿದೆ. ತಿರ್ಗಾ ವಿದ್ಯುತ್ ಬೆಲೆ ಏರಿಕೆ ಮಾಡಬೇಕು ಅನ್ನೋ ಧಾವಂತದಲ್ಲಿ ರಾಜ್ಯ ಸರ್ಕಾರ ಕೊಟ್ಟಿದೆ. ಇಂಥ ಹಲವಾರು ನೈಜ ವಿಚಾರಗಳನ್ನು ಇಟ್ಕೊಂಡು ನಾಯಕರುಗಳು ಅನ್ಸ್ಕೊಂಡು ಹೋರಾಟ ಮಾಡಬೇಕೇ ಹೊರತು ಒಳಗಿನ ಕಿತ್ತಾಡ್ಕೊಂಡು ಏನು ರಾಜ್ಯಾಧ್ಯಕ್ಷರ ವಿರುದ್ಧ ಏನ್ ಮಾಡ್ತಾ ಇದಾರೆ ಇವನ್ನೆಲ್ಲ ಬಿಟ್ಟು ದಯಮಾಡಿ ದೀನದಲಿತರ ಪರ, ಯಾಕಂದ್ರೆ ಇವತ್ತು ಕೂಡ ದಲಿತರ ಬಗ್ಗೆ ಬಿಟ್ಟಿದ್ದ ಹಣವನ್ನು ಕೂಡ ಲಪಾಯಿಸ್ಬಿಟ್ಟಿದ್ದಾರೆ ರಾಜ್ಯ ಸರ್ಕಾರದವರು. ಅಂತ ಒಂದು ವಿಚಾರಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಗಮನ ಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅಂತ ವಿಚಾರಗಳ ಬಗ್ಗೆ ಎಲ್ಲ ಗಮನ ಹರಿಸಬೇಕು ಅಂತ ಕೇಳ್ಕೊಂತ ನಮ್ಮ ರಾಜ್ಯ ನಾಯಕರಿಗೆ ನಾವು ಮನವಿಯನ್ನು ಸಂಪಿಸ್ತಾ, ಜೊತೆಗೆ ನಮ್ಮ ಕ್ಯಾಪಿಟಲ್ ಸಿಟಿ ಫಿಲಂ ಏನ್ ಬಂದಿದ್ದಾರೆ ಅವ್ರು ಕೂಡ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಲ್ಲ ಕೂಡ ಈಗ ವೃದ್ಧರಿಗೆ ಊಟದ ವ್ಯವಸ್ಥೆ ಮಾಡಿದೆ, ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.